ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ರಾಜ್ಯದಲ್ಲೂ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಎಸ್ ವೀಕ್ಷಕರೇ, ಈಗ ನಮ್ಮ ರಾಜ್ಯದಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಚಿಕ್ಕಬಳ್ಳಾಪುರದಲ್ಲಿ 2 ಕೋಳಿಯಲ್ಲಿ ಸೋಂಕು ದೃಢಪಟ್ಟಿದೆ. ಇನ್ನು ಮಾನ್ವಿ ತಾಲೂಕಿನ ಕೆಲವೆಡೆ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿರೋದ್ರಿಂದ ಹಕ್ಕಿ ಜ್ವರ ಇರಬಹುದು, ಅದರಿಂದನೇ ಈ ನಿಗೂಢ ಸಾವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ ಏನು ಕೋಳಿಗಳಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ, ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಯಾರೆಲ್ಲ ಚಿಕನ್ ತಿಂತೀರಾ, ಕೋಳಿಗಳು ಇನ್ನೇನು ಭಾನುವಾರ ಬಂತು, ಚಿಕನ್ ಯಾರೆಲ್ಲ ತಿಂತೀರಾ ಅವರೆಲ್ಲರೂ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಆರೋಗ್ಯದ ಕಡೆ ಗಮನ ಕೊಡಿ. ಕೋಳಿಗಳಲ್ಲಿ ಹಕ್ಕಿ ಜ್ವರ ಪತ್ತೆ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಇಡ್ಲಿ ಬೆಳಗ್ಗೆ ಆದರೆ ಆರೋಗ್ಯಕ್ಕೆ ಒಳ್ಳೆ ಫುಡ್ ಅಂತ ನಾವೆಲ್ಲರೂ ಕೂಡ ಇಡ್ಲಿಯನ್ನು ಜಾಸ್ತಿ, ಡ್ರೈವರ್ಗಳಾಗಿರಬಹುದು, ಗಾಡಿ ಡ್ರೈವರ್ಗಳು, ಹಲವಾರು ಜನ, ಸಾಕಷ್ಟು ಮಂದಿ ಇಡ್ಲಿ ತಿನ್ನೋರೇ ಜಾಸ್ತಿ. ಹೊರಗಡೆ ಹೋಗುವಾಗ ಯಾವಾಗಲೂ ಕೂಡ ಇಡ್ಲಿ ತಿಂದರೆ ಅದೊಂದು ಪರ್ಫೆಕ್ಟ್ ಫುಡ್ಡು, ಆರೋಗ್ಯ ಚೆನ್ನಾಗಿರುತ್ತೆ, ಹೊಟ್ಟೆ ಏನು ಕೆಡಲ್ಲ ಅಂತ ಜಾಸ್ತಿ ಇಡ್ಲಿ ತಿಂತಾರೆ ಜನ. ಬಟ್ ಆದರೆ ಈ ಇಡ್ಲಿಯಲ್ಲಿ ಈಗ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿದೆ ಅಂತಲೇ ಹೇಳ್ಬೋದು. ಗೋಬಿ ಆಯಿತು, ಕಾಟನ್ ಕ್ಯಾಂಡಿ ಆಯಿತು, ಪಾನಿಪುರಿ ಆಯಿತು, ಇದೆಲ್ಲದರ ನಂತರ ಈಗ ಇಡ್ಲಿಯಲ್ಲೂ ಕೂಡ ಈ ಒಂದು ಕ್ಯಾನ್ಸರ್ ಅಂಶ ಪತ್ತೆ ಆಗಿದೆ ಅಂತಲೇ ಹೇಳ್ಬೋದು. ಇಡ್ಲಿಗೆ ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ಕನ್ನು ಬಳಸ್ತಿದ್ದಾರೆ. ಅದಾದ ನಂತರ ಮತ್ತು ತಿನ್ನೋದಕ್ಕೂ ಕೂಡ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ಕೊಡ್ತಾರೆ. ಈ ಒಂದು ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಅಂಶ ಹೆಚ್ಚಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ಕಲ್ಲಿ ಮಾಡುವಂತಹ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಕೆಲವೆಡೆ ನಾವು ಹೋಟೆಲ್ಗಳಿಗೆ ಹೋದಾಗ ನಮ್ಗೆ ಏನೋ ಒಂದು ಕೊಟ್ರಾ ತಿಂದ್ವಾ ಬಂದ್ವಾ ಈ ರೀತಿ ಆಗ್ತಾಯಿದೆ. ಬಟ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವುದರಿಂದ, ಕೆಲವೊಂದು ಕಡೆ ಬಟ್ಟೆಗಳನ್ನು ಬಳಸ್ತಾರೆ ಇಡ್ಲಿ ಬೇಯಿಸೋದಕ್ಕೆ. ಅದನ್ನು ನೋಡಿಕೊಂಡು ನಾವು ಕೂಡ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟು ತಿನ್ನಬೇಕಾಗುತ್ತೆ. ಈ ಒಂದು ವಿಚಾರವನ್ನು ದಿನೇಶ್ ಗುಂಡೂರಾವ್ ಅವರೇ ತಿಳಿಸಿದ್ದಾರೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ನಾಳೆಯಿಂದ ಸೆಕೆಂಡ್ PU ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದೆ. SLC ಪರೀಕ್ಷೆಯಲ್ಲಿ ಅಕ್ರಮ ತಡಿಬೇಕು ಅನ್ನೋದಕ್ಕೋಸ್ಕರ ಏನು ವೆಬ್ಕಾಸ್ಟಿಂಗನ್ನು ಆಯೋಜನೆ ಮಾಡಿದರು. ಈಗ ಒಂದು ವೆಬ್ಕಾಸ್ಟಿಂಗ್ ಕಣ್ಗಾವಲು PU ಪರೀಕ್ಷೆಗೂ ಬರ್ತಾ ಇದೆ ಈ ವರ್ಷದಿಂದ. ಸೊ ಹಾಗಾಗಿ ಈ ವರ್ಷ PU ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಬಿಸಿಲು ಬೇರೆ ಜಾಸ್ತಿ ಇದೆ, ಆರೋಗ್ಯದ ಕಡೆ ಗಮನ ಕೊಡಿ, ಬಿಸಿಲಲ್ಲಿ ಓಡಾಡೋದನ್ನು ಕಮ್ಮಿ ಮಾಡಿ. CC ಕ್ಯಾಮ್ರಾಗಳು ಕೂಡ ಇರುತ್ತೆ. ಇನ್ನು ಈ ವರ್ಷ 7,13,862 ವಿದ್ಯಾರ್ಥಿಗಳು PU ಪರೀಕ್ಷೆಗೆ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಯಾರೆಲ್ಲ ಈ ಬಾರಿ ನಾಳೆಯಿಂದ PU ಪರೀಕ್ಷೆ ಏನು ಶುರುವಾಗಿದೆ, ನಾಳೆಯಿಂದ ಯಾರೆಲ್ಲ ಎಕ್ಸಾಮ್ಗಳನ್ನ ಬರೀತಾ ಇದ್ರೆ ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡೋ ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.